ನಮಸ್ಕಾರ. ಕಾಫಿ ಆಯ್ತಾ ಸ್ನೇಹಿತರೆ? ಉಪಚುನಾವಣೆ ಮುಗ್ದಿದೆ ಕರ್ನಾಟಕದಲ್ಲಿ. ಈಗ ಈ ಚುನಾವಣೆ ಮುಗ್ದ ತಕ್ಷಣ ಸಿದ್ದರಾಮಯ್ಯನವರೊಂದು ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನು ಅಂತೇಳಿ ಹೇಳಿದ್ರೆ, ಇಲ್ಲಿ ಬಿಜೆಪಿ ತನ್ನ ಸರ್ಕಾರವನ್ನು ಉರುಳಿಸ್ಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದರ ಒಳಾರ್ಥನೇ ಬೇರೆ ಏನೋ ಇರ್ತದೆ. ಯಾಕಂತೇಳಿ ಹೇಳಿದ್ರೆ, ಸಿದ್ದರಾಮಯ್ಯನವರು ತುಂಬಾ ಚೆನ್ನಾಗಿ ಗೊತ್ತಿದೆ, ಈ ಉಪಚುನಾವಣೆಯಲ್ಲಿ ಅವರು ಆಕ್ಚುಲಿ ಹೇಳ್ಬೇಕಂದ್ರೆ 3 ಸ್ಥಾನಗಳನ್ನು ಅವ್ರು ಗೆಲ್ಲೇಬೇಕಾಗಿ ಬಂದಿದೆ. ಯೂಸಲಿ ಏನಾಗ್ತದೆ ಅಂದ್ರೆ, ಈ ಬೈ ಇಲೆಕ್ಷನ್ ಸಂದರ್ಭದಲ್ಲಿ ಆಡಳಿತಾರೂಢ ಪಕ್ಷಗಳ ಗೆಲುವನ್ನು ಸಾಧಿಸುವುದು ತುಂಬಾ ಜಾಸ್ತಿ. ಯಾಕಂದ್ರೆ ಜನರಿಗೆ ಗೊತ್ತಿರ್ತದೆ, ನಾವು ಇಂಥವ್ರಿಗೆ ವೋಟ್ ಹಾಕಿದ್ರೆ ಇಂಥ ಪಕ್ಷದವರೇ ಇಲ್ಲಿ ಗೆದ್ದು ಬಂದ್ರೆ ನಮ್ಗೆ ಉಪಯೋಗ ಆಗುತ್ತೆ ಅಂತಕೊಂಡು ಸಾಮಾನ್ಯವಾಗಿ ಆಡಳಿತಾರೂಢ ಪಕ್ಷಗಳಿಗೆ ಮತವನ್ನು ಚಲಾಯಿಸ್ತಾರೆ. ಆದ್ರೆ ಈ ಬಾರಿ ಸ್ವಲ್ಪ ಉಲ್ಟಾ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಹುಶಃ ಅಂದ್ರೆ ಇತ್ತೀಚೆಗೆ ಬರ್ತಾ ಇರುವಂತಹ ವರದಿಗಳನ್ನೆಲ್ಲ ನೋಡಿದ್ರೆ ಬಹುಶಃ ಸಂಡೂರಿನಲ್ಲಿ ಅವರು ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋ ಸಾಧ್ಯತೆ ಇದೆ. ಉಳಿದ 2 ಕಡೆ ಕೂಡ ಆಸ್ ಇಟ್ ಇಸ್ ಅಂದ್ರೆ ಶಿಗ್ಗಾವಿಯಲ್ಲಿ ಬಿಜೆಪಿ ಪುನಃ ಗೆಲ್ಲುವ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ಚನ್ನಪಟ್ಟಣದಲ್ಲಿ ಕೂಡ ಅಷ್ಟೇ ನಿಖಿಲ್ ಕುಮಾರಸ್ವಾಮಿ ವಿನ್ ಆಗುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಅದು ಬಿಟ್ಟರೆ ಸಂಡೂರಿನಲ್ಲಿ ಕಾಂಗ್ರೆಸ್ ಈಗ ಇದ್ದಿದ್ದು ಪುನಃ ಅವರೇ ತಮ್ಮ ಸ್ಥಾನವನ್ನು ಮರಳಿ ಪಡೆಯುವ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಯಾವುದೇ ರೀತಿಯ ಬದಲಾವಣೆಗಳಾಗುವ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಆದ್ರೂ ಕೂಡ ಸಿದ್ದರಾಮಯ್ಯನವರಿಗೆ ಅಂದ್ರೆ ಈ ಚುನಾವಣೆ ಒಂದು ರೀತಿಯಾದಂತಹ ಸೆಮಿಫೈನಲ್ ಅಂತೇಳಿನೇ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಅವರ ವಿರುದ್ಧವಾಗಿ ಹಲವಾರು ಭ್ರಷ್ಟಾಚಾರದ ಕೇಸ್ಗಳು ಕೂಡ ಇದೆ. ಅದ್ರ ಜೊತೆಯಲ್ಲಿ ಅವರ ಪಕ್ಷದಲ್ಲೇ ಇವರನ್ನ ಕೆಳಗಿಳಿಸಬೇಕು ಒಂದು ಕೂಗು ಕೂಡ ಒಂದು ಹುಟ್ಕೊಂಡ್ ಬಿಟ್ಟಿದೆ. ಅದನ್ನ ಗೊತ್ತಿದೆ ನಿಮ್ಗೆ, ಅಲ್ಲಿರುವಂತಹ ಬಣ ರಾಜಕೀಯ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕಾಯ್ತಾ ಕೂತಿದ್ದಾರೆ ಯಾವಾಗ ನಾನು ಆ ಗಾದಿಯನ್ನ ಏರೋದು ಅಂತ ಕೊಂಡು. ಅದಕ್ಕಾಗಿ ಏನೆಲ್ಲ ಬೇಕೋ ಅದೆಲ್ಲದನ್ನು ಅವ್ರು ಮಾಡ್ತಾ ಇದ್ದಾರೆ. ಚುನಾವಣೆ ಮುಗ್ದ ಮೇಲೆ ಈಗ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಬಿಜೆಪಿಯವರು ಹೆಚ್ಚು ಕಡಿಮೆ ಒಂದು 50 ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ತಯಾರಿ ನಡೆಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ 50 ಶಾಸಕರನ್ನ ಖರೀದಿ ಮಾಡುವ ಮುಖಾಂತರ ಅವ್ರನ್ನ ಪಕ್ಷಾಂತರ ಮಾಡಿಸಿ ತಮ್ಮನ್ನ ಅಧಿಕಾರದಿಂದ ಕೆಳಗಡೆ ಇಳಿಸಿ ಬಿಜೆಪಿ ಅಧಿಕಾರವನ್ನು ಹಿಡಿಯುವ ಪ್ರಯತ್ನದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಒಂದ್ ರೀತಿಯಲ್ಲಿ ಇವ್ರು ಹೇಳುವ ಈ ಹೇಳಿಕೆಗಳಿದೆಯಲ್ಲ, ಇದೆಲ್ಲೊಂದು ರಾಜಕೀಯ ಹೇಳಿಕೆ ಬಿಟ್ರೆ ಬೇರೆ ಇನ್ನೇನು ಇದ್ರಲ್ಲಿ ಅಂತದ್ದೇನು ಹುರುಳು ಇರೋಲ್ಲ. ಯಾಕಂತ ಹೇಳಿದ್ರೆ 50 ಶಾಸಕರನ್ನ ಖರೀದಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಹೆಸರನ್ನು ಕೂಡ ಇವ್ರು ಹೇಳಬಹುದು. ಅಂದ್ರೆ ಇಂತಿಂತವ್ರನ್ನ ಖರೀದಿ ಮಾಡ್ಲಿ ಪ್ರಯತ್ನಿಸಿದ್ದಾರೆ, ಅಂದ್ರೆ ಇವ್ರನ್ನ ಅಪ್ರೋಚ್ ಮಾಡಿದ್ದಾರೆ, ಪ್ರತಿಯೊಬ್ಬ ಶಾಸಕನಿಗೆ 50 ಕೋಟಿಯ ಆಫರ್ನ ಕೊಟ್ಟಿದ್ದಾರೆ, ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ಯಾರು, ಅವ್ರ ಹೆಸರೇನು, ಅದಕ್ಕೆ ವಿದ್ ಪ್ರೂಫ್ ಮಾತಾಡಿದ್ರೆ ತುಂಬಾ ಒಳ್ಳೇದಿರ್ತದೆ. ಸಾಮಾನ್ಯವಾಗಿ ರಾಜಕೀಯ ನಾಯಕರು ಎಲ್ಲರೂ ಅಷ್ಟೇ, ಯಾವುದಾಗ್ಲಿ ಏನೋ ಒಂದು ಹೇಳಿಕೆ ಕೊಟ್ಟು ಬಿಡ್ತಾರೆ, 4 ದಿನ ಆ ಹೇಳಿಕೆಗಳ ಬಗ್ಗೆ ಡಿಸ್ಕಷನ್ಸ್ ನಡೀತಾ ಇರ್ತದೆ, 5ನೇ ದಿನ ಬೇರೆ ಹೊಸ ಒಂದು ವಿಷಯ ಬರ್ತದೆ. ಈ ರೀತಿ ಇವ್ರಿಗೆ ಗೊತ್ತಿದೆ ಜನರನ್ನ ಯಾವ ರೀತಿ ದಾರಿ ತಪ್ಪಿಸ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಅದೇ ತರದಲ್ಲಿ ಇಲ್ಲಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಒಂದ್ ವೇಳೆ 50 ಜನರ ಶಾಸಕರನ್ನ ಅವ್ರ ಹೆಸರನ್ನ ಹೇಳ್ಬೇಕು, ಅವ್ರನ್ನ ಯಾರೇ ಅಪ್ರೋಚ್ ಮಾಡಿದ್ರು ಅಂತ ಹೇಳ್ಬೇಕು, ಈ ತರ ಸಂಪೂರ್ಣವಾದಂತ ಡೀಟೇಲ್ಸ್ ನ ಕೊಟ್ರೆ ಆಗ ಈ ಹೇಳಿಕೆಗಳನ್ನ ನಾವು ನಂಬಬಹುದು. ಇಲ್ಲ ಅಂದ್ರೆ ಖಂಡಿತವಾಗಿ ಇದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ನಾ ಇನ್ನೊಂದ್ ಮಾತು ಹೇಳ್ತೇನೆ, ಈ ಯಾವುದೇ 50 ಜನ ಶಾಸಕರು ಅದೇನು ಅಂತ ಹೇಳಿದ್ರಲ್ಲ, 50 ಜನ ಅಲ್ಲ, ಇಲ್ಲಿರುವಂತಹ 130 ಜನ ಶಾಸಕರು 55 ಕೋಟಿ ಕೊಡ್ತೇನೆ ಅಂದ್ರೆ ತಕ್ಷಣ ಬೇರೆ ಪಾರ್ಟಿಗೆ ಹೋಗ್ಲಿಕ್ಕೆ ತಯಾರಿರ್ತಾರೆ. ಯಾಕಂದ್ರೆ ರಾಜಕೀಯ ನಾಯಕರನ್ನ ಯಾವತ್ತೂ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಹಣ ಸಿಗ್ತದೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಇದಕ್ಕೆ ಹಲವಾರು ಉದಾಹರಣೆಗಳು ನಿಮ್ಗಿದೆ. ಇವತ್ತೊಂದು ಪಕ್ಷ, ಇವತ್ತು ಅವರ ಸಿದ್ಧಾಂತ ಎಲ್ಲದು ಹೀಗೆ ಅಂತ ಹೇಳಿದ್ರೆ ನಾಳೆ ಸಡನ್ ಆಗಿ ಚೇಂಜ್ ಆಗಿ ಹೋಗುತ್ತೆ. ಅವ್ರ ಸಿದ್ಧಾಂತಗಳು ಚೇಂಜ್ ಆಗ್ತವೆ, ಅವ್ರ ಪಕ್ಷಗಳು ಚೇಂಜ್ ಆಗ್ತದೆ. ಈಗ ಒಂದ್ ಹೇಳ್ತಾರೆ, ನಾಳೆ ಬೇರೆ ಹೊಸದೇ ಕತೆ ಹೇಳಲಿಕ್ಕೆ ಶುರು ಮಾಡ್ತಾರೆ ಅವರು. ಆ ರೀತಿಯಾದಂತಹ ಶಾಸಕರು ನಮ್ಮಲ್ಲಿದ್ದಾರೆ. ಇದನ್ನ ನೀವು ತುಂಬಾ ಚೆನ್ನಾಗಿ ಗೊತ್ತಿದೆ ನಿಮ್ಗೆ. ಇದ್ರ ಬಗ್ಗೆ ಒಂದ್ ವೇಳೆ ಇವತ್ತು ಬಿಟ್ಟು ನಾಳೆ ಇನ್ನೊಂದು ಪಕ್ಷಕ್ಕೆ ಹೋದಂದ್ರೆ ಅದಕ್ಕೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗ್ತಾನೆ ಅಂದ್ರೆ ಆತನಿಗೆ ಏನೋ ಲಾಭ ಇದೆ ಅಲ್ಲಿ, ಅದಕ್ಕಾಗಿ ಹೋಗಿದ್ದಾನೆ ಅಂತೇಳಿ ಸುಮ್ಮನೆದ್ದು ಬಿಡ್ತಾರೆ. ಹೊಸ್ತೇನೂ ಅಲ್ಲ ಇದರಲ್ಲಿ. ಹಾಗಾಗಿ ಯಾರು ಅಷ್ಟ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಈಗ ಸಿದ್ದರಾಮಯ್ಯನವ್ರ ವಿಷಯಕ್ಕೆ ಬಂದ್ರೆ, ಇವರು ಹೇಳ್ತಾ ಇರುವಂತಹ ಮಾತಿನ ದಾಟಿ ಇದೆಲ್ಲದನ್ನು ನೋಡಿದ್ರೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈಗ ಚುನಾವಣೆ ಮುಗಿದ ತಕ್ಷಣ ಪುನಃ ಇವರ ಸ್ಥಾನಕ್ಕೆ ಕುತ್ತು ಬರುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಂದ್ರೆ ಈಗಾಗಲೇ ಮುಡ ಹಗರಣ ಇರಬಹುದು, ಅಥವಾ ವಾಲ್ಮೀಕಿ ಹಗರಣ, ಈಗ ಹೊಸದಾಗಿ ಇನ್ನೊಂದು ಅಬಕಾರಿ ಹಗರಣ, ಈ ತರ ಹಲವಾರು ಹಗರಣಗಳು ಈ ಗವರ್ಮೆಂಟ್ ಅನ್ನ ಬೆಂಬಿಡದೆ ಕಾಡ್ತಾ ಇದೆ. ಇದರಿಂದಾಗಿ ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕು ಅನ್ನೋ ಕೂಗು ಕೂಡ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವ್ರು ಬಹಳಷ್ಟು ಬದಲಾಗಿದ್ದಾರೆ. ಮೊದಲಿನ ಸಿದ್ದರಾಮಯ್ಯ ಅಲ್ಲ ಇವರು. ಯಾಕಂದ್ರೆ ಮೊದಲಿನ ಸಿದ್ದರಾಮಯ್ಯ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಬಟ್ ಈಗಿನ ಸಿದ್ದರಾಮಯ್ಯನ ನೋಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಆ ಒಂದು ಖದರ್ ಅವರಲ್ಲಿ ಕಾಣಿಸ್ತಾ ಇಲ್ಲ. ಅದೇ ರೀತಿಯಲ್ಲಿ ಅದಕ್ಕಾಗಿ ಇವರು ಏನ್ ಮಾಡ್ತಾರೆ, ತಮ್ಮನ್ನ ತಾವು ಉಳಿಸ್ಕೊಳ್ಲಿಕ್ಕಾಗಿ ಹೊಸ ಹೊಸ ಅಸ್ತ್ರಗಳನ್ನ ಹೂಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದರೊಳಗೆ ನಿನ್ನೆ ಒಂದು ಭಾಷಣದಲ್ಲಿ ಹೇಳ್ತಾ ಇದ್ರು ಅವರು, ಒಂದ್ ವೇಳೆ ನನ್ನನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಲಿಕ್ಕೆ ಪ್ರಯತ್ನ ಪಟ್ರೆ, ಅಂದ್ರೆ ಅವರು ಬಿಜೆಪಿ ಅವ್ರಿಗೆ ಹೇಳಿರೋದು, ಆತರ ಏನಾದ್ರು ಪ್ರಯತ್ನ ಕೈ ಹಾಕಿದ್ರೆ ನಾಡಿನ ಜನತೆ ಸುಮ್ಮನೆ ಇರೋದಿಲ್ಲ, ನಮ್ಮ ಎಲ್ಲಾ ಜನತೆಯು ಇವ್ರಿಗೆ ಬುದ್ಧಿ ಕಲಿಸ್ತಾರೆ ಅಂತಕೊಂಡು ಹೇಳಿದ್ರು. ಅಂದ್ರೆ ಹೇಳಿರೋದು ಬಿಜೆಪಿಗೆ, ಆದ್ರೆ ಇಂಡೈರೆಕ್ಟ್ ಆಗಿ ಅವ್ರು ಹೇಳಿರೋದು ಅವರ ಪಕ್ಷದಲ್ಲಿರುವಂತಹ
ಕೆಲವರಿಗೆ ಅಂದ್ರೆ ಅದರಲ್ಲಿ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ಗೆ ಅಂತಲೇ ಹೇಳ್ಬೋದು. ಅವ್ರಿಗೆ ಗೊತ್ತಿದೆ ಅವ್ರನ್ನ ಯಾರು ಕೆಳಗಿಳಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿ ಇನ್ನೊಂದು ಪ್ಲಾನ್ ಕೂಡ ಅವ್ರು ರೆಡಿ ಮಾಡ್ಕೊಂಡು, ಅಂದ್ರೆ ಪ್ಲಾನ್ ಬಿ ಅಂತೇಳಿ ಹೇಳ್ತಾರಲ್ಲ, ಅದನ್ನು ಕೂಡ ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ. ಅದೇನು ಅಂದ್ರೆ ಸತೀಶ್ ಜಾರಕಿಹೊಳಿ ಒಂದ್ ವೇಳೆ ತಾನು ಕೆಳಗಿಳಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವುದೇ ಕಾರಣಕ್ಕೆ ಈ ಸೀಟನ್ನು ಬಿಟ್ಕೊಡಬಾರ್ದು, ಅದರ ಬದಲಾಗಿ ಸತೀಶ್ ಜಾರಕಿಹೊಳಿನ ಅಲ್ಲಿ ಕೂರಿಸ್ಬೇಕು ಅನ್ನೋ ಒಂದು ಯೋಚನೆ ಮಾಡಿ ಬಹಳಷ್ಟು ದಿನಗಳ ಹಿಂದೆನೆ ಅದಕ್ಕೆಲ್ಲ ರೀತಿಯಾದಂತಹ ಪ್ಲಾನ್ಗಳನ್ನ ಮಾಡಿದ್ದಾರೆ. ಅವ್ರ ಜೊತೆ ಒಂದಿಷ್ಟು ಶಾಸಕರನ್ನು ತೋರಿಸ್ಕೊಂಡಿದ್ದಾರೆ ಕೂಡ ಇವರು. ಈ ರೀತಿಯಲ್ಲಿ ಒಂದು ಸುಭದ್ರವಾದಂತಹ ಒಂದು ಪ್ಲಾನ್ ನ ಕೂಡ ಅವ್ರು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಒಟ್ಟಾರೆ ಮೇಲೆ ಡಿ ಕೆ ಶಿವಕುಮಾರ್ ಈ ಗಾದಿಯಲ್ಲಿ ಕೂತ್ಕೊಳ್ಬಾರ್ದು ಅಷ್ಟೇ ಅವರ ಇಂಟೆನ್ಷನ್ ಆಗಿದೆ. ಅದಕ್ಕೆ ಸರಿಯಾಗಿ ಏನೆಲ್ಲ ಬೇಕೋ ಅದೆಲ್ಲದನ್ನು ಮಾಡ್ತಾ ಇದ್ದಾರೆ. ಈ ಮುಖಾಂತರ ಹೊಸ ಹೊಸ ಅಸ್ತ್ರಗಳನ್ನ ಹೂಡ್ತಾ ಇದ್ದಾರೆ. ಅಹಿಂದ ಬರ್ತದೆ ಇದರಲ್ಲಿ ಕೂಡ. ನೀವು ಇತ್ತೀಚೆಗೆ ಇನ್ನೊಂದು ಕೂಡ ನೋಡಿರ್ಬೋದು, ಇಕ್ಬಾಲ್ ಅನ್ಸಾರಿ ಅವ್ರು ಕೊಟ್ಟಿರುವ ಒಂದು ಹೇಳಿಕೆ ಇದೆಯಲ್ಲ, ಅಂದ್ರೆ ಮುಸಲ್ಮಾನರು ಎಲ್ಲರೂ ನಾವು ಸಿದ್ದರಾಮಯ್ಯನವ್ರ ಜೊತೆಯಲ್ಲೇ ಇರಬೇಕು. ಯಾಕಂದ್ರೆ ಸಿದ್ದರಾಮಯ್ಯನವ್ರು ಒಂದ್ ವೇಳೆ ಈ ಸ್ಥಾನದಿಂದ ಕೆಳಗಿಳಿದ್ರೆ ನಮ್ಮನ್ನ ಕೇಳೋರಿಲ್ಲ, ನಮ್ಗೆ ಚೊಂಬೆ ಗತಿ ಅಂತ ತಕೊಂಡು ಮೊನ್ನೆಷ್ಟೇ ಅನ್ಸಾರಿ ಅವ್ರು ಹೇಳಿದ್ದಾರೆ. ಅಂದ್ರೆ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಮುಸಲ್ಮಾನರು ಕೂಡ ನನ್ನ ಜೊತೆಲಿ ಇದ್ದಾರೆ ಅಂತ ತಕೊಂಡು ಇವ್ರು ಬೇರೆಯವ್ರ ಮುಖಾಂತರ ಹೇಳಿಸ್ತಾ ಇದ್ದಾರೆ ಕೂಡ. ಈ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಕೂಡ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬಿಜೆಪಿ ಅವರಿಗೆ ಕೂಡ ಒಂದ್ ವೇಳೆ ನನ್ನ ವಿಷಯಕ್ಕೆ ಬಂದ್ರೆ ಸರಿ ಇರಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಈ ಮಾತನ್ನ ನೋಡಿದ್ರೆ ತುಂಬಾ ಚೆನ್ನಾಗಿ ಗೊತ್ತಾಗ್ತದೆ, ಸಿದ್ದರಾಮಯ್ಯನವ್ರಿಗೆ ಎಲ್ಲೋ ಒಂದ್ ರೀತಿಯಾದಂತಹ ಅಭದ್ರತೆ ಕಾಡ್ತಾ ಇದೆ. ಅಂದ್ರೆ ತನ್ನನ್ನು ಯಾವುದೇ ಕ್ಷಣದಲ್ಲೂ ಕೂಡ ಈ ಸ್ಥಾನದಿಂದ ಕೆಳಗಿಳಿಸಬಹುದು, ಅದರಲ್ಲೂ ಮುಖ್ಯವಾಗಿ ಈ ಚುನಾವಣಾ ಫಲಿತಾಂಶ ಬಂದಾಗ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಕೂಡ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಈ ಚುನಾವಣಾ ಫಲಿತಾಂಶ ಅಂತದ್ದೇನು ಇಫೆಕ್ಟ್ ಆಗಲ್ಲ, ಆದ್ರೂ ಕೂಡ ಜನರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಅಥವಾ ಬಿಜೆಪಿ ಅವರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಒಂದ್ ವೇಳೆ ಅವ್ರಿಗೆ ಇದ್ದಂತಹ ಒಂದು ಸ್ಥಾನವನ್ನು ಕಳ್ಕೊಂಡ್ರು ಕೂಡ, ಅದರಲ್ಲೂ ಮುಖ್ಯವಾಗಿ ಸಂಡೂರು ಕಳ್ಕೊಂಡ್ರು ಕೂಡ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ನಿಮ್ಮ ಎಲ್ಲಾ ಕಾರ್ಯಕ್ರಮಗಳು ವೈಫಲ್ಯವಾಗಿದೆ, ನಿಮ್ಗೆ ಜನರು ನಿಮ್ಮ ವಿರುದ್ಧವಾಗಿ ಮತವನ್ನ ಕೊಡ್ತಾ ಇದ್ದಾರೆ ಅಂತಕೊಂಡು ಹೇಳಿ ಶುರು ಮಾಡ್ತಾರೆ. ಇನ್ನೊಂದು, ಈ ಚುನಾವಣೆಯಲ್ಲಿ ಏನಾದ್ರೂ ಇವರಿಗೆ ದೊಡ್ಡ ನಷ್ಟ ಆಗೋದಿದ್ರೆ ಅದಕ್ಕೆ ಮುಖ್ಯ ಕಾರಣ ಜಮೀರ್ ಅಹಮದ್ ಖಾನ್ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹದ್ದು. ಯಾಕಂದ್ರೆ ಅವ್ರು ಕೊಟ್ಟಿರುವಂತಹ ಹೇಳಿಕೆ ಮತ್ತು ವಕ್ಫ್ ಇಲ್ಲಿ ತುಂಬಾ ಕೆಲಸ ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಚನ್ನಪಟ್ಟಣದಲ್ಲಿ ಈಗ ಬರ್ತಾ ಇರುವಂತಹ ಲೇಟೆಸ್ಟ್ ನ್ಯೂಸ್ ನ ನೋಡೋದಾದ್ರೆ, ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಸೋಲ್ತಾ ಇದ್ದಾರೆ ಅನ್ನೋ ಒಂದು ನ್ಯೂಸ್ ಬರ್ತಾ ಇದೆ. ಅಂದ್ರೆ ಅವ್ರು ಗೆಲ್ಲುವ ಸಾಧ್ಯತೆಗಳಲ್ಲಿ ಜಾಸ್ತಿ ಇದ್ದಿತ್ತು. ಆದ್ರೆ ಅಲ್ಲಿ ಸಿ ಪಿ ಯೋಗೇಶ್ವರನ್ನು ಸೋಲ್ಸ್ಲಿಕ್ಕಾಗಿ ಜಮೀರ್ ಅಹಮದ್ ಖಾನ್ ಅನ್ನ ಈ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಕೂಡ ಕಾಂಗ್ರೆಸ್ನವರು ಮಾತಾಡ್ಕೊಳ್ಳಿ ಶುರು ಮಾಡಿದ್ದಾರೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗ್ಬೇಕು ಅಂದ್ರೆ ಸಿ ಪಿ ಯೋಗೇಶ್ವರ್ ಅಲ್ಲಿ ಸೋಲ್ಬೇಕಿತ್ತು. ಅದಕ್ಕಾಗಿ ಈ ಎಲ್ಲ ರೀತಿಯಾದಂತಹ ಒಂದು ರಾಜಕೀಯ ಆಟವನ್ನ ಸಿದ್ದರಾಮಯ್ಯನವರು ಆಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಮುಖಾಂತರ ಸಿದ್ದರಾಮಯ್ಯನವರಿಗೆ ಈ ಚುನಾವಣೆ ಒಂದ್ ರೀತಿಯಾಗಿ ಸೆಮಿಫೈನಲ್ ತರ ಕಾಣಿಸ್ತಾ ಇದೆ. ಆದ್ರೂ ಕೂಡ ಒಂದ್ ವೇಳೆ ನಾನು ಗೆಲ್ಲಿ ಸೋಲ್ಲಿ, ಅಂದ್ರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿ ಸೋಲ್ಲಿ ನನ್ನ ಸ್ಥಾನವನ್ನ ನಾನು ಬಿಟ್ಕೊಡ್ಬಾರ್ದು, ನಾನು ಗಟ್ಟಿಯಾಗಿರ್ಬೇಕು, ನಾನು ಮುಂದಿನ ಈ 3.5 ವರ್ಷ ನಾನೇ CM ಆಗಿರ್ಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯನ್ನ ಸಿದ್ದರಾಮಯ್ಯನವರು ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ಹೈಕಮಾಂಡಿಗೆ ಕೂಡ ಅವ್ರು ನೇರವಾಗಿ ಸಂದೇಶವನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಈ ಮೂಲಕ. ಅಂದ್ರೆ ನನ್ನನ್ನ ಟಚ್ ಮಾಡಿದ್ರೆ ನೋಡಿ ಕರ್ನಾಟಕದಲ್ಲಿ ಏನಾಗ್ತದೆ ಅಂತ ಹೇಳ್ಕೊಂಡು ಬಿಜೆಪಿ ಹೆಸರನ್ನು ಹೇಳಿಕೊಂಡು ಹೈಕಮಾಂಡಿಗೆ ಕೂಡ ಇವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಸಿದ್ದರಾಮಯ್ಯ ಅಂದ್ರೆ ನಿಮ್ಗೆ ಗೊತ್ತಿದೆ, ಸಿದ್ದರಾಮಯ್ಯನವರು ರಾಜಕೀಯವಾಗಿ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿರ್ತಾರೆ. ಅಂದ್ರೆ ಅದರಲ್ಲೂ ಮುಖ್ಯವಾಗಿ ಅವ್ರದ್ದೊಂದು ರೀತಿಯಾದಂತ ವೈಯಕ್ತಿಕ ರಾಜಕೀಯ ಅಂತಲಿಂದ ಎಲ್ಲರೂ ಮಾತಾಡ್ಕೊಳ್ತಾರೆ. ಅವ್ರ ಪಕ್ಷಕ್ಕಾಗಿ ಅಂತ ತಗೊಂಡಿರಲ್ಲ, ವೈಯಕ್ತಿಕವಾಗಿ ರಾಜಕೀಯ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಈ ಮುಖಾಂತರ ಹೈಕಮಾಂಡ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ರಾಜ್ಯದ ಜನತೆ ಕೂಡ ಹೇಳ್ತಾ ಇದ್ದಾರೆ, ನನ್ನನ್ನ ಕೆಳಗಿಳಿಸುವಂತ ಹುನ್ನಾರ ನಡೀತಾ ಇದೆ, 50 ಜನರ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಇದೆಲ್ಲದು ಯಾವುದೇ ರೀತಿಯ ಸರಿಯಾದ ದಾಖಲೆ ಇಲ್ಲದೆ ಅಥವಾ ಯಾವುದೇ ರೀತಿಯಾದಂತಹ ಸಾಕ್ಷಿ ಇಲ್ಲದೆ ಮಾತಾಡುವಂತಹ ಮಾತುಗಳು, ಅದು ರಾಜಕೀಯ ಹೇಳಿಕೆಗಳಷ್ಟೇ. ಅದು ಬಿಟ್ರೆ ಇನ್ನು ಅದಕ್ಕಿಂತ ಜಾಸ್ತಿ ಇನ್ನೇನು ನಡೆದಿರ್ಲಿಕ್ಕಿಲ್ಲ. ನಡೆದಿರ್ಲೂಬಹುದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರಾಜಕೀಯ ಅಂದಮೇಲೆ ಈ ಕುದುರೆ ವ್ಯಾಪಾರ ಸಾಮಾನ್ಯವಾಗಿ ನಡೀತದೆ. ಆದ್ರೆ ಇಲ್ಲಿ ಬಹುಮತವನ್ನ ಪಡೆದಿರುವಂತಹ ಪಕ್ಷ ಅಂದ್ರೆ 136 ಜನ ಅವರ ಶಾಸಕರಿದ್ದಾರೆ. ಹಾಗಾಗಿ ಇಷ್ಟು ದೊಡ್ಡ ಪಕ್ಷವನ್ನ, ಅಂದ್ರೆ ಇಷ್ಟು ಬಹುಮತ ಪಡೆದಿರುವಂತಹ ಪಕ್ಷವನ್ನ ಬೀಳಿಸೋದು ಖಂಡಿತವಾಗಿ ಬಿಜೆಪಿ ಅವರ ಕೈಯಲ್ಲಿ ಕೂಡ ಸಾಧ್ಯ ಇಲ್ಲ. ಒಂದ್ ವೇಳೆ ಆ ಪಕ್ಷ ಏನಾದ್ರು ಬೀಳೋದಿದ್ರು, ಅಂದ್ರೆ ಈ ಗವರ್ಮೆಂಟ್ ಏನಾದ್ರು ಬಿದ್ದು ಹೋಗೋದಿದ್ರು ಕೂಡ ಅದು ಆ ಪಕ್ಷದೊಳಗಿನ ಒಳ ಜಗಳದಿಂದಾಗಿ ಆಗ್ಬೇಕೆ ಹೊರತು ಬಿಜೆಪಿ ಅವ್ರ ಕೈಲಿ ಖಂಡಿತವಾಗಿ ಸಾಧ್ಯ ಇಲ್ಲ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಸ್ನೇಹಿತರೆ, ಇದು ಸಿದ್ದರಾಮಯ್ಯನವರು ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಿ ಈಗ 50 ಜನರ ಶಾಸಕರನ್ನ 50 ಕೋಟಿ ಅಂದ್ರೆ ಪರ್ ಹೆಡ್ 50 ಕೋಟಿ ಕೊಟ್ಟು ಖರೀದಿ ಮಾಡ್ಲಿಕ್ಕೆ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳ್ತಾ ಇರುವಂತಹ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.